ಬಹಳಷ್ಟು ಮಹಿಳೆಯರು ಕೂಡ ನಮ್ಮ ಪ್ರತಿನಿಧಿ ರಾಮ್ ಅವರ ಜೊತೆಗಿದ್ದು ತಮ್ಮ ನಿರೀಕ್ಷೆಗಳು ಏನೇನು ಅನ್ನುವಂಥ ವಿಚಾರವಾಗಿ ಅವರು ಸಹಜವಾದಂಥ ಕೆಲ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ರಾಮ್, ಓವರ್ ಟು ಯು. ಮಲ್ತೇಶ್, ಖಂಡಿತವಾಗಿ ಬಜೆಟ್ ಅಂದರೆ ಮಹಿಳೆಯರಲ್ಲಿ ಹೆಚ್ಚಿನ ನಿರೀಕ್ಷೆ ಇರ್ತದೆ. ಈಗಾಗಲೇ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಇದ್ರೂ ಸಹ ನಿರೀಕ್ಷೆಗಳು ಸಾಕಷ್ಟಿವೆ. ಅವ್ರ ಬಗ್ಗೆ ಮಾತಾಡೋಣ. ಈಗ ಬಜೆಟ್ ಬಗ್ಗೆ ಏನು ನಿರೀಕ್ಷೆ ಇದೆ? ಸರ್, ಆಸ್ ಅ ಯಂಗ್ಸ್ಟರ್ ನಂಗೆ ಇರೋದು ಒಂದೇ ಎಕ್ಸ್ಪೆಕ್ಟೇಷನ್ನು. ಇಷ್ಟು ದಿನ ಫ್ರೀ ಅಂತ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ಫ್ರೀ ಕೊಟ್ಟಿದ್ದು ಏನೇನಿದೆ ಎಲ್ಲನೂ ನಿಲ್ಲಿಸ್ಬಿಟ್ಟು ಅದೇ ದುಡ್ಡನ್ನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಕಡೆ ನೋಡಬೇಕು ಗೌರ್ಮೆಂಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಫ್ರೀ ಎಷ್ಟು ದಿನ ಅಂತ ಕೊಡೋಕ್ಕಾಗತ್ತೆ, ಎಷ್ಟು ಜನಕ್ಕಂತ ಕೊಡೋಕ್ಕಾಗತ್ತೆ. ಒಬ್ಬಂಗೆ ಕೆಲಸ ಕೊಟ್ಟರೆ ಅವ್ನು ಇಡೀ ಫ್ಯಾಮಿಲಿನ ನೋಡ್ಕೋತಾನೆ. ಇದೇ ಥರ ಫ್ರೀ ಕೊಟ್ಟು ಎಷ್ಟೊಂದು ದೇಶ ಆಗಲೇ ದಿವಾಳಿ ಆಗೋಗಿದೆ, ನಮಗೆ ಗೊತ್ತಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಈ ಥರ ಫ್ರೀ ಏನೇನು ಇಷ್ಟು ದಿನ ಕೊಟ್ಟಿದ್ದಾಯಿತು, ಇವಾಗ ಸಾಕು ಕೊಟ್ಟಿದ್ದು. ಸಾಲ ಮಾಡಿ ತುಪ್ಪ ತಿನ್ನೋ ಅನ್ನೋ ಅವಶ್ಯಕತೆ ನಮಗಿಲ್ಲ. ಸೊ ಈ ಫ್ರೀ ಏನೇನು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಎಂಪ್ಲಾಯ್ಮೆಂಟ್ ಆದರೂ ಕ್ರಿಯೇಟ್ ಮಾಡಿದರೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಕೆಲಸ ಮಾಡೋ ಅವಕಾಶನಾದರೂ ಸಿಗುತ್ತೆ. ಅಂದರೆ ಈ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲು ಇಡೋ ಬದಲು ನೀವು ಬೇರೆ ಬೇರೆ ಹೊಸದಾಗಿ ನಿಮಗೆ ಮೂಲಭೂತ ಸೌಕರ್ಯಗಳಿಗೆ ಅದಕ್ಕೆ ಕೊಡಿ ಅಥವಾ ಮತ್ತೆ ಯೂತ್ ಎಂಪವರ್ಮೆಂಟ್ ಕೊಡಿ ಅಂತನಾ? ಹೌದು. ಏನು ನಿರೀಕ್ಷೆ ಇದೆ ಈ ಒಂದು ಬಜೆಟ್? ಪ್ರತಿ ಸಲಿನೂ ಇದನ್ನು ಕೊಡ್ತೀವಿ ಅಂತಾನೆ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಬಜೆಟ್ನ ಸಾಲ ಮಾಡಿ ಬೇರೆ ಬಿಟ್ಟಿ ಭಾಗ್ಯಗಳು ಕೊಡೋದ್ರ ಬದಲು ಮಧ್ಯಮ ವರ್ಗದವ್ರಿಗೆ ಯೂಸ್ಫುಲ್ ಆಗಂಗೆ ದಿನಬಳಕೆ ವಸ್ತುಗಳ ಬೆಲೆನ ಕಡಿಮೆ ಮಾಡಿ, ಈಗ ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ತಗೊಳ್ಳೋ ರೇಷನ್ಸ್ ಆಗಿರ್ಬೋದು, ಮಂತಿ ನಾವು ₹1,000 ಬಜೆಟ್ ಅಂತ ಇಟ್ಟಿದ್ರೆ ಅಟ್ಲೀಸ್ಟ್ ₹800 ಸಾಕು ನಮಗೆ. ಮನೆಗೆ ₹200 ಸೇವಿಂಗ್ ಮಾಡೋಣ ಅಂತೀವಿ. ಅದೇ ಈ ಬಜೆಟ್ಗಳಲ್ಲಿ ₹1,000 ಬಜೆಟ್ ಇದ್ರೆ ₹1,500 ಬಜೆಟ್ ಥರ ಮಾಡಿಕೊಂಡು ಕೋಟಿಗಟ್ಟಲೆ ಸಾಲ ಮಾಡ್ತಿದ್ದಾರೆ. ಅದ್ರ ಬದಲು ಮಧ್ಯಮ ವರ್ತಿಗಳಿಗೆ ಏನು ಯೂಸ್ ಆಗುತ್ತೆ, ಅವ್ರಿಗೆ ಯಾವುದಾದ್ರಿಂದ ಭಾಗ್ಯಗಳನ್ನ ಕಡಿಮೆ ಮಾಡಿ ದಿನ ಬಳಕೆ ವಸ್ತುಗಳಿಗೆ ಕಡಿಮೆ ಮಾಡಲಿ ರೇಟ್ನ ಅಂತ ಕೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಈ ಫ್ರೀ ಬೀಸ್ನ ಕಮ್ಮಿ ಮಾಡಬೇಕು ಆ್ಯಂಡ್ ಫಸ್ಟ್ ಕಂಟ್ರೋಲ್ ಮಾಡಬೇಕು, ಫುಲ್ ಸ್ಟಾಪ್ ಮಾಡಿ. ಈ ಎಂಪ್ಲಾಯ್ಮೆಂಟ್ ಆ್ಯಸ್ ಶ್ರುತಿ ಸೆಟ್, ನಮಗೆ ಈ ಫಿನಾನ್ಷಿಯಲ್ ಇಯರ್ ಏನು ಬಜೆಟ್ ಇದೆ ಲೇಬರ್ಸ್ಗೆ ಆ್ಯಂಡ್ ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್ಗೆ ಮಿನಿಮಮ್ ವೇಜಸ್ನ ಇನ್ಕ್ರೀಸ್ ಮಾಡಿ. ಸೊ ಇದರಿಂದಾನೆ ಫ್ರೀ ಬೀಸ್ ಕೊಡೋದು ನಿಲ್ಲತ್ತೆ, ತಪ್ಪತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಡೈಲಿ ವೇಜ್ ಎಂಪ್ಲಾಯೀಸ್ ಕೂಡ ನೀವು ಅವ್ರಿಗೆ ಇನ್ಕ್ರೀಸ್ ಮಾಡೋದ್ರಿಂದ ಸ್ಯಾಲ್ರಿ ಇನ್ಕ್ರೀಸ್ ಇರ್ಬೋದು, ಅದರ್ ಅಲೋವೆನ್ಸಸ್ ಇರ್ಬೋದು, ಬೆನಿಫಿಟ್ಸ್ ಇರೋದ್ರಿಂದ ಸೊ ಎಲ್ಲ ಬಜೆಟ್ ನಮಗೆ ಸಸ್ಟೈನ್ ಆಗ್ಬೋದು. ಮಲ್ತೇಶ್, ಇದು ಮೈಸೂರಿನ ಒಂದು ಮಹಿಳೆಯರ ಮಾತು. ಅಂದರೆ ಫ್ರೀ ಕೊಡೋದ್ರ ಬದಲು ಬೇರೆ ಬೇರೆ ಕ್ಷೇತ್ರಗಳಿಗೆ ಹಣವನ್ನು ಮೀಸಲಿಡಿ ಫ್ರೀ ಕೊಟ್ಟಿದ್ದು ಸಾಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ರಾಮ್.